Hello everyone, let's see how to make salmon fish roll. ಇದು salmon ಫಿಶು ಆಲ್ರೆಡಿ ಇದು ಕುಕ್ ಆಗಿದೆ. ಇದು ನನಗೆ ಸ್ವಲ್ಪ ಟೇಸ್ಟ್ ಬೇರೆಯಾಗಿ ಮಾಡಬೇಕು. ಅದಕ್ಕಾಗಿ ನಾನು ಈ ಥರ ಇವುಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಆಲಿವ್ ಎಣ್ಣೆ ಅಥವಾ ಯಾವುದೇ ಎಣ್ಣೆಯನ್ನು ಸ್ವಲ್ಪ ಹಾಕಿ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಚೂರು ಉಪ್ಪು ಸೇರಿಸಿ, ಹಾಗೆ ಬ್ಲ್ಯಾಕ್ ಪೆಪ್ಪರ್ ಕೂಡ ಸೇರಿಸಿ, ಸ್ವಲ್ಪ ಜೀರಿಗೆ ಪುಡಿ ಕೂಡ ಸೇರಿಸಿ. ನಿಮಗೆ ಯಾವುದೇ ಮಸಾಲೆ ಬೇಕಾದರೆ ಸೇರಿಸ್ಕೊಳ್ಬೋದು. ಮತ್ತು ಈಗ ಮೀನನ್ನು ಸೇರಿಸೋಣ, ಸಾಲ್ಮನ್ ಫಿಶು. ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಹತ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಸ್ವಲ್ಪ ಪಾರ್ಸ್ಲೆಯನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಬೋದು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ. ಈಗ ಬದಿಗೆ ಇಡೋಣ. ಮತ್ತು ಈಗ ಅದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಿಂಡೋಣ. ಈ ಕಡೆಗೆ ನಾನು ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೇಸಿಲ್ ಲೀವ್ಸು. ಇದನ್ನು ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೇಸಿಲ್ ಲೀಫ್ ಘಮ ಘಮ, ಇಷ್ಟು ಪರಿಮಳ ಈ ಬೇಸಿಲ್ ಲೀಫಿಗೆ. ಇದನ್ನು ಮಿಕ್ಸ್ ಮಾಡಿ ಚೂರು ಸ್ವಲ್ಪವೇ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಒಂಚೂರು ಲಿಂಬೆ ರಸ, ಹಾಗೆ ಈಗ ತೊರ್ತಿಯ ಕೂಡ ಬಿಸಿ ಮಾಡಿ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ. ಹುರ್ಸ್ಕೊಳ್ಬೇಕು. ಅದು ಹಸಿ ಹಸಿಯಾಗಿರ್ತದೆ, ಪೇಟೆಯಿಂದ ತಂದಿದ್ದು. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಈ ಸಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಇನ್ನೊಂದು ನಾನು 2 ಮಾಡ್ತಾ ಇದ್ದೀನಿ. ಈಗ ಇದು ರುಚಿಗೆ ಬೇಕಾದರೆ ನಿಮಗೆ ಮಾಡ್ಬೋದು. ಇದು ತಹಿನಿ ಅಂದರೆ ಇದು ಎಳ್ಳಿನ ಪೇಸ್ಟು. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಈ ಥರ ಮಿಕ್ಸಿ ಮಾಡಿ ಲಿಕ್ವಿಡ್ ಥರ ಮಾಡಬೇಕು. ಚೂರು ರುಚಿಗೆ ಲಿಂಬೆಹಣ್ಣಿನ ರಸ, ಚೂರು ಉಪ್ಪು, ಸ್ವಲ್ಪ ನೀರು, ಅದು ಚೆನ್ನಾಗಿ ಕರಡಬೇಕು. ಈ ಥರ ಲಿಕ್ವಿಡ್ ಆದರೆ ಸಾಕು. ರುಚಿಗೆ ಉಪ್ಪು. ಈಗ ಫಿಶನ್ನು ಇದರ ಮೇಲೆ ಇಡೋಣ. ಈ ಥರ ಚೆನ್ನಾಗಿ ಹಾಕೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಈಗ ರೆಡಿ ಮಾಡಿಕೊಂಡ ಟೊಮೆಟೊ ಮತ್ತು ಬೇಸಿಲ್ ಲೀಫ್ ಮಿಶ್ರಣವನ್ನು ಅದ್ರ ಮೇಲೆ ಸ್ವಲ್ಪ ಹಿಂಗೆ ಹಾಕೋಣ. ಈಗ ತಹಿನಿ ಪೇಸ್ಟನ್ನು ಲಿಕ್ವಿಡು ಅದರ ಮೇಲೆ ಸ್ವಲ್ಪ ಹಾಕೋಣ, ಸಾಸ್. ಮತ್ತು ಈ ಥರ ಚೆನ್ನಾಗಿ ಫೋಲ್ಡ್ ಮಾಡಬೇಕು. ರೆಡಿ. ಈಗ ಸರ್ವ್ ಮಾಡಲಿಕ್ಕೆ ರೆಡಿ ಆಯಿತು. ನೋಡಿ, ಎಷ್ಟೊಂದು ರುಚಿಕರವಾದ ಸುಂದರವಾದ ಸಾಲ್ಮನ್ ಫಿಶ್ ರೋಲ್ ರೆಡಿ ಆಯಿತು. ಇನ್ನೊಂದು ಮಾಡ್ತಾ ಇದ್ದೀನಿ. ನೀವು ಅದರ ಮೇಲೆ ಬೇರೆ ಏನಾದರೂ ಬೇಕಾದರೂ ಫಿಲ್ಲಿಂಗ್ಸ್ಗೆ ಏನಾದರೂ ಸೇರಿಸ್ಬೋದು. ಹಸಿ ಈರುಳ್ಳಿ ಕೂಡ ಸೇರಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ರುಚಿ ಮಾತ್ರ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು. ಬಾಯ್.